ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಕಡೆ ಅವರು ತವರು ಜಿಲ್ಲೆಯಲ್ಲೇ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇದನ್ನು 10 ಬಾರಿ ಹೇಳಿದ್ದೇನೆ. ನಾನು ಸದನದಲ್ಲಿ ಇದರ ಬಗ್ಗೆ ಹೋರಾಟ ಮಾಡಿದ್ದೇನೆ. ಡ್ರಗ್ಸ್ ಮುಕ್ತ ಇವರು ಮಾಡಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರದ ಒಳಗಡೆ ಸೀರಿಯಸ್ನೆಸ್ ಇಲ್ಲ ಇವರಿಗೆ. ಯಾರ್ಯಾರು ಯಾವ ಯಾವ ಖಾತೆಗಳನ್ನು ವಹಿಸ್ಕೊಂಡಿದ್ದಾರೋ ಆ ಖಾತೆಗಳಲ್ಲಿ ಇವರಿಗೆ ಜವಾಬ್ದಾರಿ ಇಲ್ಲ. ಸುಮ್ಮನೆ ಉಡಾಫೆ ರಾಜಕಾರಣ ಮಾಡ್ತಾರೆ, ಅಧಿಕಾರವನ್ನು ಕೂಡ ಉಡಾಫೆ ಮಾಡ್ತಾರೆ. ಏನೋ ನಮಗೆ ಒಂದು ಸಿಕ್ಕಿಬಿಟ್ಟಿದೆ, ಇನ್ನು ಇಡೀ ಜೀವನ ನಾವು ಇದೇ ರೀತಿ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಮತ ಇವರ ನೆತ್ತಿಗೆ ಏರಿಬಿಟ್ಟಿದೆ. ಪ್ರತಿಯೊಬ್ಬರಿಗೂ, ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರಿಗೂ ಕೂಡ ಮತ ಇರತಕ್ಕಂಥ ರಾಜಕಾರಣ ಮಾಡ್ತಿದ್ದಾರೆ. ಆ ಕಾರಣದಿಂದ ಸೀರಿಯಸ್ಸೇ ಇಲ್ಲ. ಹೋಗ್ಲಿ, ಇಷ್ಟು ಸಾರಿ ಮಾದಕ ವಸ್ತುಗಳು ಸಿಕ್ಕಿದಾಗ ಯಾರು ಇಲ್ಲಿಯವರು ಹಿಡೀಲಿಲ್ಲ. ಗುಜರಾತ್ನವರು ಬಂದು ಇಲ್ಲಿ ಹಿಡಿತಾರೆ, ಮಹಾರಾಷ್ಟ್ರದವರು ಬಂದು ಇಲ್ಲಿ ಹಿಡಿತಾರೆ. ಇಲ್ಲಿ ಫ್ಯಾಕ್ಟ್ರಿಗಳಿದ್ರೆ ಯಾಕೆ ಇನ್ಫಾರ್ಮೇಶನ್ ಇರಲ್ವಾ ನಿಮಗೆ? ಇಂಟೆಲಿಜೆನ್ಸು ಯಾರು ಎಲ್ಲಿ ಚಲನವಲನ ಹಿಡಿದು ತೋರಿಸ್ತಕ್ಕಂಥ ಇಂಟೆಲಿಜೆನ್ಸ್ ನಿಮ್ಮ ಹತ್ರ ಇರುವಾಗ ಮಾದಕ ವಸ್ತುಗಳು ತಯಾರು ಮಾಡತಕ್ಕಂಥ ಕಾರ್ಖಾನೆಗಳೇ ಹುಟ್ಟಿವೆ ಅಂತ ಗೊತ್ತಾಗಲ್ವಾ? ಮಾನ್ಯ ಗೃಹ ಸಚಿವರನ್ನ ಕೇಳಿದ್ರೆ ನನಗೆ ಅದೇನೋ ಇನ್ನೂ ಗೊತ್ತಾಗಿಲ್ಲ, ನಾನು ವರದಿ ತರಿಸ್ಕೊಂಡು ನೋಡ್ತೀನಿ ಅಂತಾರೆ. ಯಾರು ಕೊಡ್ಬೇಕು ಇವ್ರ ವರದಿ? ಅಂದ್ರೆ ನಿಮ್ ಸೀರಿಯಸ್ನೆಸ್ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಆ ಕಾರಣದಿಂದ ಮಾದಕ ವಸ್ತುಗಳು ಇವತ್ತು ಎಲ್ಲಾ ಕಡೆಯಲ್ಲೂ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಬಜೆಟ್ ಅಲ್ಲಿ ಈ ಸಾರಿ ನೋಡಿದ್ರಿ 45,000 ಕೋಟಿ ಅಥವಾ 50,000 ಕೋಟಿವರೆಗೆ ಎಕ್ಸೈಸ್ ಅಲ್ಲಿ ನಮಗೆ ಆದಾಯ ಬರ್ತದೆ ಅನ್ನೋ ತರ 45 ಹಾಕೊಂಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಮಾತಾಡೋದು ಅಂತಂದ್ರೆ ಇದಕ್ಕಿಂತ ಜಾಸ್ತಿ. ಅಂದಮೇಲೆ ಮುಂದಿನ ವರ್ಷ ನಿಮಗೇನಾದ್ರೂ ಅವಕಾಶ ನಿಮಗೆ ಸಿಕ್ಕಿದ್ರೆ ಕುಡಿಯುವುದು ಕಡ್ಡಾಯ ಅಂತ ಭವಿಷ್ಯ ಮಾಡಿಬಿಡ್ತಾರೆ ಇವರು. ಯಾಕೆ ಅಂದ್ರೆ ಒಂದು ಕಡೆ ಹೇಳ್ತೀರಿ ಕುಡಿಯಬಾರ್ದು, ಇಂಜೂರಿಯಸ್ ಟು ಹೆಲ್ತ್ ಅಂತೀರಿ, ಅಲ್ಲೇನೆ ಮದ್ಯಪಾನ ಸಂಯಮ ಮಂಡಳಿ. ಯಾಕೆ ಸಂಯಮ ಮಂಡಳಿ ಇದೆ ಅಂದ್ರೆ ಮದ್ಯಪಾನ ಮಾಡಬಾರ್ದು ಅನ್ನೋದು ಹೇಳೋದಕ್ಕೆ. ಅದಕ್ಕೆ ಗಾಂಧೀಜಿ ಫೋಟೋ, ಅದಕ್ಕೆ ಮದ್ಯಪಾನ ಸಂಯಮ ಮಂಡಳಿ. ಎಕ್ಸೈಸ್ ಅಲ್ಲಿ 45,000, ಈ ತಿಂಗಳಲ್ಲಿ ಇಷ್ಟು ಕೋಟಾ ತಗೊಳ್ಳೇಬೇಕು. ಬಾರ್ ಅಂಡ್ ರೆಸ್ಟೋರೆಂಟ್ನವರು, ವೈನ್ ಸ್ಟೋರ್ನವರು ಇಷ್ಟು ಖರ್ಚು ಮಾಡಲೇಬೇಕು ಬಾಟಲ್ಗಳು. ಈಗ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಇವತ್ತು ಈ ಒಂದು ಏನೋ ಪಾಕೆಟ್ಗಳು ಎಲ್ಲ ಸಿಗ್ತಾ ಇದೆ. ಈ ಮಟ್ಟಕ್ಕೆ ಮಾಡಿದ್ರು ಸಮಾಜ ಹೇಗೆ ನೀವು ಸುಧಾರಿಸಲಿಕ್ಕೆ ಸಾಧ್ಯ ಆಗತ್ತೆ? ಆ ಕಾರಣದಿಂದ ಇದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದೆ. ಇವರಿಗೆ ಸೀರಿಯಸ್ನೆಸ್ ಇಲ್ಲ. ಸಮಾಜ ಹಾಳಾಗೋದ್ರೂ ಸರಿ ಇಲ್ಲ, ನಾವು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಪರಿಸ್ಥಿತಿಗೆ ಇವರು ಬಂದಿದ್ದಾರೆ. ಅದರಿಂದಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನು ಜನರು ತಿರಸ್ಕಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಶ ಆಗದೇ ಇದ್ರೆ ಈ ದೇಶ ನಾಶ ಆಗತ್ತೆ.